ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಗೀತಾ ರಸಾಯನಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಧ್ಯಾಯ 2 ಸಾಂಖ್ಯಯೋಗದ 4ರಿಂದ 6ನೇ ಶ್ಲೋಕದವರೆಗೆ ಚಿಂತನೆ ಮಾಡೋಣ. ಬನ್ನಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅರ್ಜುನನು ಹೇಳಿದನು, ಓ ಮಧುಸೂದನನೇ, ನನ್ನ ಪೂಜೆಗೆ ಅರ್ಹರಾದ ಭೀಷ್ಮ ಮತ್ತು ದ್ರೋಣಾಚಾರ್ಯರಂತಹ ಪುರುಷರ ಮೇಲೆ ನಾನು ಹೇಗೆ ಬಾಣವನ್ನು ಬಿಡಲಿ? ಹರಿಸೋದನನೇ, ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ಹೃದಿ ಪ್ರದಿಗ್ಧಾನ್. ನನ್ನ ಗುರುಗಳಾದ ಈ ಉದಾತ್ತ ಹಿರಿಯರನ್ನು ಕೊಂದು ಜೀವನವನ್ನು ಆನಂದಿಸುವುದಕ್ಕಿಂತ ಭಿಕ್ಷಾಟನೆಯಿಂದ ಈ ಜಗತ್ತಿನಲ್ಲಿ ಬದುಕುವುದು ಉತ್ತಮ. ನಾವು ಅವರನ್ನು ಕೊಂದರೆ ನಾವು ಅನುಭವಿಸುವ ಸಂಪತ್ತು ಮತ್ತು ಸಂತೋಷಗಳು ರಕ್ತದಿಂದ ಕಲುಷಿತವಾಗುತ್ತವೆ. ನ ಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜೀಜೀವಿ ಶಾಮ ಸ್ಥೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಈ ಯುದ್ಧದ ಯಾವ ಫಲಿತಾಂಶವೂ ನಮಗೆ ಯೋಗ್ಯವಾಗಿದೆ ಎಂದು ನಮಗೆ ತಿಳಿದಿಲ್ಲ. ಅವರನ್ನು ಜಯಿಸುವುದೋ ಅಥವಾ ಅವರಿಂದ ಸೋಲುವುದೋ, ಅವರನ್ನು ಕೊಂದ ನಂತರ ನಾವು ಬದುಕಲು ಬಯಸುವುದಿಲ್ಲ. ಆದರೂ ಅವರು ಧೃತರಾಷ್ಟ್ರನ ಪುತ್ರರ ಪರವಾಗಿದ್ದಾರೆ ಮತ್ತು ಈಗ ಯುದ್ಧ ಭೂಮಿಯಲ್ಲಿ ನಮ್ಮ ವಿರುದ್ಧ ನಿಂತಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಅರ್ಜುನ ಶ್ರೀಕೃಷ್ಣರೊಡನೆ ನೀನು ನನ್ನನ್ನು ಯಾವ ದ್ರೋಣರು ಭೀಷ್ಮರು ಮೊದಲಾದವರೊಡನೆ ಯುದ್ಧ ಮಾಡಲು ಪ್ರೋತ್ಸಾಹಿಸುತ್ತಿದೆಯೋ ಅವರು ದೈತ್ಯರೂ ಅಲ್ಲ, ಶತ್ರುಗಳೂ ಅಲ್ಲ. ಅವರಾದರೂ ನಮಗೆ ಪೂಜ್ಯರು ಗುರುಗಳೂ ಆಗಿದ್ದಾರೆ. ಹೀಗಾಗಿ ನನ್ನ ಸಹಜ ಗುಣಗಳ ವಿರುದ್ಧ ಯುದ್ಧ ಮಾಡಿ ಈ ಘೋರ ಪಾಪಕರ್ಮವನ್ನು ನಾನು ಹೇಗೆ ಮಾಡಬಲ್ಲೆ ಎನ್ನುವ ಭಾವವನ್ನು ತೋರಿಸಿದ್ದಾನೆ. ತಾನು ಕ್ಷತ್ರಿಯನಾಗಿದ್ದು ಶರೀರ ನಿರ್ವಹಣೆಗೆ ಭಿಕ್ಷಾನ್ನ ನಿಂದನೀಯವಾದರೂ ಈ ಮಹಾನುಭಾವರಾದ ಗುರುಗಳನ್ನು ಕೊಂದು ರಾಜ್ಯ ಸುಖವನ್ನು ಅನುಭವಿಸುವುದಕ್ಕಿಂತ ಆ ಕರ್ಮವೇ ಉತ್ತಮ. ಈ ರೀತಿಯ ಕರ್ಮದಿಂದ ಮುಕ್ತಿಯೂ ಇಲ್ಲ, ಧರ್ಮಸಿದ್ಧಿಯೂ ಇಲ್ಲ. ಇದರಿಂದ ಗುರುಹತ್ಯೆಯ ಫಲವೇ ದೊರಕುವುದು. ಆದ್ದರಿಂದ ಇಂಥ ಭೋಗಗಳನ್ನು ಪಡೆಯುವುದಕ್ಕಾಗಿ ಗುರುಜನರನ್ನು ವಧಿಸುವುದು ಎಂದೆಂದಿಗೂ ಉಚಿತವಲ್ಲ ಎನ್ನುವ ಭಾವನೆ ಅರ್ಜುನನದು. ಅಲ್ಲದೆ ನಮಗಾಗಿ ಯುದ್ಧ ಮಾಡಬೇಕೋ ಬೇಡವೋ, ಯುದ್ಧದಲ್ಲಿ ಗೆಲುವು ನಮ್ಮದೋ ಅವರದು, ಇದು ನನಗೆ ತಿಳಿಯದು. ಯಾಕೆಂದರೆ ಯುದ್ಧ ಮಾಡುವುದು ನನ್ನ ಕ್ಷತ್ರಿಯ ಧರ್ಮ. ಆದರೆ ಅದರಿಂದ ಉಂಟಾಗುವ ಕುಲನಾಶ ಮಹಾಘೋರ. ಇದರ ಎರಡರ ಮಧ್ಯೆ ತನಗಿರುವ ದ್ವಂದ್ವವನ್ನು ಇಲ್ಲಿ ಅರ್ಜುನ ವ್ಯಕ್ತಪಡಿಸುತ್ತಾನೆ. ಇದೇ ರೀತಿಯಾಗಿ ನಾವು ನೀವೆಲ್ಲರೂ ಸಹ ಎಷ್ಟೋ ಬಾರಿ ಜೀವನದಲ್ಲಿ ದ್ವಂದ್ವಕ್ಕೆ ಒಳಗಾಗಿ ಒಂದೇ ಅಹಂಭಾವದಿಂದಲೋ ಅಥವಾ ದುರಹಂಕಾರದಿಂದಲೋ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಆಮೇಲೆ ಪಶ್ಚಾತ್ತಾಪಕ್ಕೆ ಒಳಗಾಗುತ್ತೇವೆ. ಅದಕ್ಕಾಗಿ ಶ್ರೀಕೃಷ್ಣ ಅರ್ಜುನನ ನೆಪದಲ್ಲಿ ನಮಗೆ ಈ ರೀತಿಯಾಗಿ ದಾರಿ ತೋರಿಸುತ್ತಾನೆ. ಕರ್ತವ್ಯಗಳು ಕೂಡ ಕೆಲವೊಮ್ಮೆ ತಪ್ಪು ದಾರಿಯಲ್ಲಿ ನಡೆಸಬಹುದು. ಅದಕ್ಕಾಗಿ ವಿವೇಚನೆ ಮುಖ್ಯ ಎನ್ನುವುದು ಇಲ್ಲಿ ತಿಳಿಸಲ್ಪಟ್ಟಿದೆ. ಅರ್ಜುನನಿಗೆ ಅಪಾರವಾದ ಗುರು ಹಿರಿಯರಲ್ಲಿನ ಭಕ್ತಿ ಹಾಗೂ ಮಮಕಾರ. ಅವನ ಜೀವಕ್ಕಿಂತಲೂ ಗುರು ಹಿರಿಯರು ಮುಖ್ಯ. ರಾಗ ಎನ್ನುವುದು, ಮಮಕಾರ ಎನ್ನುವುದು ತನ್ನ ಸ್ವಂತ ವಿಷಯಕ್ಕೆ ಬಂದಾಗ ಉತ್ತಮ ಸಂಸ್ಕಾರವುಳ್ಳ ವ್ಯಕ್ತಿಗೆ ತ್ಯಾಗದ ದಾರಿಯನ್ನು ತೋರಿಸುತ್ತದೆ. ಶ್ರೀಕೃಷ್ಣನ ಎಚ್ಚರಿಸುವ ಮಾತುಗಳು ಕೇಳಿದ ಮೇಲೆ ಇಂತಹ ನನ್ನ ಸ್ವಂತ ಪರಮ ಪೂಜ್ಯರು ಅಧರ್ಮದ ಪರ ನಿಂತಿದ್ದಾರಲ್ಲ ಎಂಬ ಅರಿವಿನ ಕಿರಣವೂ ಸಹ ಮೂಡುತ್ತದೆ. ಒಂದು ಕಡೆ ರಾಗ, ಇನ್ನೊಂದು ಕಡೆ ಕರ್ತವ್ಯ. ಅರ್ಜುನನ ವಿವೇಚನೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಮುಂದೆ ನೋಡೋಣ. ಈಗ ಸದ್ಯದ ಅರ್ಜುನನ ಮನಸ್ಥಿತಿ
ಬಹಳ ಒಂದು ನಿಮಗೆ ನನಗೆ ದಾರಿ ತೋರಿಸುವಂಥ ಮನಸ್ಥಿತಿ. ಈ ಮನಸ್ಥಿತಿನಲ್ಲಿ ನಾವು ಎರಡು ಮುಖ್ಯವಾದ ಅಂಶಗಳನ್ನ ಕಲಿಬಹುದು. ಒಂದು, ಆತನಿಗೆ ಈಗ ತನ್ನ ವಿವೇಕ ಕೆಲಸ ಮಾಡ್ತಾ ಇಲ್ಲ. ನಾನು ಯಾವ ದಿಕ್ಕಿನಲ್ಲಿ ನನ್ನ ಒಂದು ಕರ್ತವ್ಯವನ್ನು ಹರಿಸಲಿ, ಈ ಒಂದು ವಿವೇಕ ಈಗ ಆತನ ಮನಸ್ಸಿನಲ್ಲಿ ಮೂಡ್ತಾ ಇಲ್ಲ. ಒಂದು ರೀತಿಯಲ್ಲಿ ನಾವು ಇಂಗ್ಲೀಷ್ನಲ್ಲಿ ಸ್ಟೇಲ್ ಮೇಟ್ ಅಂತ ಏನು ಹೇಳ್ತೇವೆ, ಮುಂದೆ ಹೆಜ್ಜೆ ತಗೊಳ್ಳ ಹಿಂದೆ ಹೆಜ್ಜೆ ತಗೊಳ್ಳ, ಅಥವಾ ಅತ್ತ ದರಿ ಇತ್ತ ಪುಲಿ, ಆ ರೀತಿ ಮಾತಾಡ್ತೇವಲ್ಲ, ಯಾವ ದಾರಿನಲ್ಲಿ ಹೋಗಲಿ, ಒಂದು ರೀತಿ ಎಲ್ಲ ದಾರಿಗಳು ಮುಚ್ಚೋಗಿರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಆತನಿಗೆ. ಇದು ಒಂದು ಮನಸ್ಥಿತಿ. ಆದರೆ ಇಲ್ಲಿ ನಾವು ಕಲಿಬೇಕಾಗಿರೋ ಇನ್ನೂ ಒಂದು ಅಂಶ ಇದೆ. ಏನು? ಆತ ಈ ಒಂದು ಯುದ್ಧದ ಭೂಮಿಯಲ್ಲಿ ಯಾವ ರೀತಿಯಲ್ಲಿ ಯುದ್ಧವನ್ನ ಮಾಡಬೇಕು, ಆ ಯುದ್ಧದಿಂದ ಯಾರಿಗೆ ಲಾಭ ಆಗ್ತಾ ಇದೆ, ಅದರಿಂದ ಮುಖ್ಯವಾದ ಪರಿಣಾಮ ಏನಾಗುತ್ತೆ ಅನ್ನೋ ಒಂದು ಸಾರ್ವತ್ರಿಕ ದೃಷ್ಟಿಕೋನವನ್ನು ಸಹ ಬೆಳೆಸ್ಕೊಂಡಿದ್ದಾನೆ. ನಮ್ಮ ದುರ್ಯೋಧನನ ಮನಸ್ಥಿತಿನಲ್ಲಿ ಆತ ನಾನ್ ಗೆಲ್ಲಬೇಕು ಅನ್ನೋ ಮನಸ್ಥಿತಿ ಮಾತ್ರ. ಆದರೆ ಇಲ್ಲಿ ಅರ್ಜುನನ ಮನಸ್ಥಿತಿ ಇದರಿಂದ ಉತ್ತಮ ಆಗತ್ತಾ ಎಲ್ಲರಿಗೂ ಅನ್ನೋ ಒಂದು ದೃಷ್ಟಿಕೋನ ಸಹ ಮೂಡ್ತಾ ಇದೆ. ಇದು ಬಹಳ ಮುಖ್ಯವಾದ ಅಂಶ. ನೀವು ನಾನು ಸಹ ಈ ರೀತಿ ಜೀವನದಲ್ಲಿ ಹಲವಾರು ಸರ್ತಿ ಯಾವ ಹೆಜ್ಜೆ ತಗೊಳ್ಬೇಕು ಅನ್ನೋ ವಿವೇಕ ಶೂನ್ಯತೆ ಸೃಷ್ಟಿಯಾಗತ್ತೆ. ಆದರೆ ಯಾವ ಅಂಶ, ಅರ್ಜುನನ ಅಂಶ ನೀವು ನಾನು ಬೆಳೆಸ್ಕೊಳ್ಬೇಕಿಲ್ಲಿ, ಆತನಲ್ಲಿ ಏನೋ ಒಂದು ನಾನು ಮಾಡ್ತಾ ಇರೋ ಕೆಲಸದಿಂದ ಎಲ್ಲರಿಗೂ ಒಳ್ಳೇದಾಗತ್ತಾ ಅನ್ನೋ ಪ್ರಶ್ನೆ ಪ್ರಬಲವಾಗಿ ಕಾಡ್ತಾ ಇದೆ ಆತನ. ಇದು ಒಬ್ಬ ಆಧ್ಯಾತ್ಮ ಸಾಧಕನಿಗೆ ಬೇಕಾಗಿರೋ ಬಹಳ ಮುಖ್ಯವಾದ ಒಂದು ಗುಣ. ಹಾಗೆ ಈ ಗುಣದ ಬೆಳವಣಿಗೆಯಿಂದ ಆ ಅರ್ಜುನನ ಜೀವನದಲ್ಲಿ ಒಂದು ಉನ್ನತವಾದ ಜ್ಞಾನದ ಅರಿವು ಉಂಟಾಗತ್ತೆ. ಅದನ್ನ ನಾವು ಮುಂದೆ ಮುಂದೆ ನೋಡೋಣ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.